ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸಿವಿಲ್ ಪೊಲೀಸ್ ಅವರ ಎಕ್ಸಾಮ್ಗೆ ಸಂಬಂಧಿಸಿದಂತೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಎಕ್ಸಾಮ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ರಿ, ನಿಮ್ಮ ಹಾಲ್ ಟಿಕೆಟನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಬಿಟ್ಟಿದ್ದಾರೆ. ದಯವಿಟ್ಟು ಅವರ ನೇಮಕಾತಿ, ಅವರ ವೆಬ್ಸೈಟಲ್ಲಿ ನೇಮಕಾತಿ ಅಂತ ಇದೆಯಲ್ವಾ, ಅಲ್ಲಿ ಹೋಗಿ ಅಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಮತ್ತು ಕಲ್ಯಾಣ ಕರ್ನಾಟಕ ಅಂತ ಎರಡು ತೋರಿಸುತ್ತೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ID ಎಂಟ್ರಿ ಮಾಡಿದರೆ ಸಾಕು. ಅದ್ರ ಜೊತೆಗೆ ನಿಮ್ಮ ನೇಮ್ ಹಾಗೆ ಕ್ಯಾಪ್ಚಾ ಇದನ್ನು ಎಂಟ್ರಿ ಮಾಡಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಹಾಲ್ ಟಿಕೆಟನ್ನು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಸೆಂಟರ್ಗಳು ಎಲ್ಲಿದೆ ಅಲ್ಲಿ ಹೋಗಬೇಕಲ್ವ, ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಸೊ ಹಾಲ್ ಟಿಕೆಟನ್ನು ಡೌನ್ಲೋಡ್ ಯಾರ್ದು ಆಗ್ತಿಲ್ಲ ಅವರು KE ಅವರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಲ್ ಟಿಕೆಟ್ ಎಲ್ಲರದ್ದು ಡೌನ್ಲೋಡ್ ಆಗ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಎಕ್ಸಾಮ್ಗೂ ಹೋಗೋಕ್ಕೂ ಮುಂಚೆ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಬೇಕು. ಸೊ ಆ ವಿಷಯವಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನೀವು ಎಕ್ಸಾಮ್ ಅವರ್ 10 ಗಂಟೆಗಿದೆ ಅಂದರೆ 8 ಗಂಟೆ ಹಾಗೇ ಅಲ್ಲಿ ರೀಚ್ ಆಗಬೇಕು ಅಂತ ಇವರು ಬರೆದಿದ್ದಾರೆ. 2 ಗಂಟೆ ಇಲ್ಲ ಅಂದ್ರೂ ಅಟ್ಲೀಸ್ಟ್ 1 ಗಂಟೆ ಮುಂಚೆ ಆದರೂ ನೀವು ಎಕ್ಸಾಮ್ ಸೆಂಟರಿಗೆ ರೀಚ್ ಆಗಲೇಬೇಕು. ಲೇಟ್ ಅಂತೂ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಬೇಗ ಹೋದರೂ ಏನು ಪರವಾಗಿಲ್ಲ, ಆದರೆ ಲೇಟಾಗಂತೂ ಹೋಗಬಾರ್ದು. ದೂರದಲ್ಲೆಲ್ಲ ಇರುತ್ತೆ ಎಕ್ಸಾಮ್, ಅದಕ್ಕೋಸ್ಕರ ಬೇಗ ಹೋದರೆ ಇನ್ ಕೇಸ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಒಂದೇ ಹೆಸರಿನ ಸ್ಕೂಲ್ಗಳಿರುತ್ತೆ, ಅದು ಬೇರೆ ಬೇರೆ ಜಾಗದಲ್ಲಿರುತ್ತೆ. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೊ ಬೇಗ ಹೋದರೆ ಒಳ್ಳೆಯದೇ 2 ಗಂಟೆ ಮುಂಚೆ. ಹಾಗೆ ಇನ್ನೊಂದು ಮೇಯ್ನ್ ಥಿಂಗ್ ಏನಂದರೆ ನಿಮ್ಮ ಹಾಲ್ ಟಿಕೆಟನ್ನು ಪ್ರಿಂಟ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಯಾವುದಾದ್ರೂ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳಾದ ಆಧಾರ್ ಆಗಿರ್ಬೋದು, ಹಾಗೆ ವೋಟರ್ ಐಡೆಂಟಿಟಿ ಕಾರ್ಡ್ ಅಥವಾ DL, ಪಾಸ್ಪೋರ್ಟ್, ಪ್ಯಾನ್ ಇವನ್ನು ನೀವು ತಗೊಂಡೋಗಿ. ಆಧಾರ್ ಆಗಿದ್ರೂ ಪರವಾಗಿಲ್ಲ, ಇದು ಒರಿಜಿನಲ್ ಇರಲಿ. ಸೊ ಹಾಲ್ ಟಿಕೆಟ್ ಜೊತೆ ಇದನ್ನು ತಗೊಂಡೋಗಿ. ಹಾಗೆ ಪೆನ್ ಯಾವುದಿರಬೇಕು ಅಂದರೆ ಬ್ಲ್ಯಾಕ್ ಅಥವಾ ಬ್ಲೂ ಯಾವುದಿದ್ರೂ ನಡೆಯುತ್ತೆ. ಸೊ ಇದು ಬಾಲ್ ಪೆನ್ ಆಗಿರಲಿ. ಸೊ ಬಾಲ್ ಪೆನ್ ಯಾವುದಿದ್ರೂ ನಡೆಯುತ್ತೆ, ಬ್ಲ್ಯಾಕ್ ಆರ್ ಬ್ಲೂ, ಬೇರೆ ಕಲರ್ನ ಪೆನ್ನಲ್ಲ, ಈ 2 ಕಲರ್ನ ಪೆನ್ ಇರಬೇಕು. ಡ್ರೆಸ್ ಕೋಡನ್ನು ಅವರು ಕೊಟ್ಟಿದ್ದಾರೆ, ಏನನ್ನು ಹಾಕ್ಕೊಂಡು ಹೋಗಬೇಕು ಅಂತ. ಹಾಫ್ ತೋಳಿನ ಶರ್ಟನ್ನು ಹುಡುಗರು ಹಾಕ್ಕೊಂಡು ಹೋಗಬೇಕು, ಹುಡುಗರು ಹುಡುಗಿರು ಇಬ್ಬರೂ. ಸೊ ಫುಲ್ ತೋಳಿನ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಬಾರ್ದು. ಹಾಗೆ ಕಾಲರ್ ಇದ್ದರೂ ನಡೆಯುತ್ತೆ, ಇಲ್ದಲೇ ಇದ್ದರೂ ಒಳ್ಳೆಯದೇ. ಮುಖಕ್ಕೆ ಕವರ್ ಮಾಡ್ಕೊಂಡಿರಬಾರ್ದು. ಹಾಗೆ ಮದುವೆ ಆಗಿರುವಂಥ ಲೇಡೀಸ್ಗಳು ಮಾಂಗಲ್ಯವನ್ನು ಹಾಕ್ಕೋಬೋದು, ಆದರೆ ಬೇರೆ ರೀತಿಯ ಜ್ಯುವೆಲ್ಗಳನ್ನು ಹಾಕ್ಕೊಂಡು ಹೋಗೋಕ್ಕೆ ಅವಕಾಶ ಕೊಡಲ್ಲ. ಸೊ ಇದು ಒಂದು. ಹಾಗೆ ಫುಟ್ವೇರ್ ತುಂಬ ಸಿಂಪಲ್ ಆಗಿರಬೇಕು, ಕವರ್ ಆಗಿರಬಾರ್ದು. ಲೈಕ್ ಕ್ರಾಕ್ಸನ್ನು ಹಾಕ್ಕೊಂಡು ಹೋಗುವಂಥದ್ದು, ಶೂ ಹಾಕ್ಕೊಂಡು ಹೋಗೋದು ಇದೆಲ್ಲ ನಡೆಯಲ್ಲ. ಸೊ ಸಿಂಪಲ್ ಆಗಿರುವಂತಹ ಸ್ಯಾಂಡಲನ್ನು ಹಾಕ್ಕೊಂಡು ಹೋಗ್ಬೋದು. ಹಾಗೆ ಜ್ಯುವೆಲ್ರಿ ಐಟಮ್ ಬಗ್ಗೆನೂ ಹೇಳಿದೆ. ಹಾಗೆ ಫೇಸನ್ನು ಕವರ್ ಮಾಡ್ಕೋಬಾರ್ದು. ಡ್ರೆಸ್ ಹಾಫ್ ಸ್ಲೀವ್ ಆಗಿರಲಿ. ಜೀನ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ. ಸೊ ಬೇರೆ ಪ್ಯಾಂಟನ್ನು ಹಾಕ್ಕೊಂಡೋಗಿ, ಫಾರ್ಮಲ್ ಪ್ಯಾಂಟ್ಗಳನ್ನು. ಹಾಗೆ ಇದ್ರ ಜೊತೆಗೆ ಮೊಬೈಲನ್ನು ಅಂತೂ ತಗೊಂಡು ಹೋಗಲೇಬೇಡಿ. ಹಾಗೆ ಡಿಜಿಟಲ್ ವಾಚ್ಗಳನ್ನು ತಗೊಂಡು ಹೋಗಬೇಡಿ. ನಾರ್ಮಲ್ ವಾಚ್ ಕೆಲವೊಂದು ಕಡೆ ಅಲೋ ಮಾಡ್ತಾರೆ, ಕೆಲವೊಂದು ಕಡೆ ನಾರ್ಮಲ್ ವಾಚನ್ನು ಅಲೋ ಮಾಡೋದಿಲ್ಲ. ಈ ಎಕ್ಸಾಮ್ ಆ್ಯಕ್ಚುಲಿ ತುಂಬ ಸ್ಟ್ರಿಕ್ಟಾಗೇ ಮಾಡ್ತಾರೆ. KE ಅವರು ಮಾಡೋ ಎಕ್ಸಾಮ್ಗಳಲ್ಲಿ ಆಲ್ಮೋಸ್ಟ್ ತುಂಬ ಸ್ಟ್ರಿಕ್ಟಾಗೇ ಮಾಡ್ತಾರೆ. ಸೊ ಅವರು ಏನು ಹೇಳಿರ್ತಾರೆ ಅದನ್ನು ಫಾಲೋ ಮಾಡಲೇಬೇಕು. ಫುಡ್ ಐಟಮನ್ನು ಹಾಗೆ ಬಾಟಲನ್ನು ತಗೊಂಡು ಹೋಗಬೇಡಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ವಾಟರ್ ಬಾಟಲ್ ಬೇಕು ಅಂದರೆ ಟ್ರಾನ್ಸ್ಪರೆಂಟ್ ಆಗಿರೋ ಬಾಟಲನ್ನು ತಗೊಂಡು ಹೋಗಿ. ಹಾಗೆ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಡಿವೈಸಸನ್ನು ತಗೊಂಡು ಹೋಗಬಾರ್ದು. ಸೊ ಇದ್ರ ಜೊತೆಗೆ ಈ ಬಾರಿ ಒಂದು ಮೇಯ್ನ್ ವಿಷಯ ಏನು ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 5 ಸರ್ಕಲನ್ನು ಕೊಟ್ಟಿರ್ತಾರೆ. ಮುಂಚೆ ಎಲ್ಲ ABCD ಅಂತ 4 ಇರೋದು. ಈ ಬಾರಿ ಇನ್ನೊಂದನ್ನು ಆ್ಯಡ್ ಮಾಡಿದ್ದಾರೆ, E ಅಂತ. ಸೊ ನಿಮಗೆ ಏನು ಗೊತ್ತು, ಈ ಪ್ರಶ್ನೆಗೆ ಉತ್ತರ ಯಾವ್ದು ಗೊತ್ತಿರುತ್ತೆ ಅದನ್ನು ಆನ್ಸರ್ ಮಾಡಿ. ಇನ್ ಕೇಸ್ ನೀವು ಯಾವ ಕ್ವಶನಿಗೆ ಅಟೆಂಡ್ ಮಾಡಿರಲ್ವಲ್ಲ ಅಂಥ ಕ್ವಶನಿಗೆ ಮಾತ್ರ ಲಾಸ್ಟ್ ಆಪ್ಷನ್ E ಸೆಲೆಕ್ಟ್ ಮಾಡಿ, 5ನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ನೀವು ಬರೆದಿರುವಂಥ ಕ್ವಶನ್ಗೂ ಈ ಆಪ್ಷನನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಆವಾಗ ತಪ್ಪಾಗಿಬಿಡತ್ತೆ. ಸೊ ಇದು ಒಂದು ಮೇಯ್ನ್ ವಿಷಯ. ಇದನ್ನು ಭ್ರಷ್ಟಾಚಾರವನ್ನು ತಡಿಬೇಕು. ಕೆಲವೊಬ್ಬರು OMR ಅಂದರೆ ಆಫೀಸಲ್ಲಿ OMR ಮಾರ್ಕ್ ಮಾಡುವಂಥದ್ದು ಈ ಥರ ಎಲ್ಲ ನಡೆಯುತ್ತಲ್ವ, ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಈ ರೀತಿಯಾದ ಒಂದು ಸ್ಟೆಪ್ಪನ್ನು KE ಅವರು ಮಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ವಶನನ್ನು ಅಟೆಂಡ್ ಮಾಡಿರ್ತೀರಲ್ವ ಅದಕ್ಕೆ E ಹಾಕೋದು ಬೇಡ. ಯಾವ ಕ್ವಶನ್ ಅಟೆಂಡ್ ಮಾಡಿರಲ್ಲ ಅಂಥ ಕ್ವಶನ್ಗಳಿಗೆ ಮಾತ್ರ ಲಾಸ್ಟ್ ಆಪ್ಷನ್ E ಹಾಕಿ.
ಇದಕ್ಕೋಸ್ಕರ ಅವರು ಎಕ್ಸಾಮ್ ಮುಗಿದ ನಂತರ 5 ನಿಮಿಷಗಳ ಟೈಮನ್ನು ಕೂಡ ಕೊಡ್ತಾರೆ. ಸೊ ಅಲ್ಲಿ ಕನ್ಫ್ಯೂಸ್ ಆಗಿ ಟೆನ್ಸ್ ಆಗಿ ಸೊ ಬರೆದಿರೋ ಕ್ವಶನ್ ಮೇಲೇ ಎರಡೆರಡು ಹಾಕಿದರೆ, ಅಂದರೆ 5 ಕೊಟ್ಟಿರೋದ್ರಲ್ಲಿ ನೀವು ಎರಡೆರಡು ಮಾರ್ಕ್ ಮಾಡಿದರೆ ನೀವು ಸರಿ ಮಾಡಿದ್ರೂ ತಪ್ಪಾಗಿಬಿಡತ್ತೆ. ಅದಕ್ಕೋಸ್ಕರ ಯಾವ ಕ್ವಶನ್ ಅಟೆಂಡ್ ಮಾಡಿರಲ್ಲ ಅಂಥ ಕ್ವಶನ್ಗೆ ಮಾತ್ರ 5ನೇ ಆಪ್ಷನ್ ಅನ್ನು ಹಾಕಿ. ಮತ್ತು ಇನ್ನೊಂದು ವಿಷಯ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಇಲ್ಲಿ, ಅಂದರೆ ಪ್ರತಿಯೊಂದು ತಪ್ಪು ಕ್ವಶನ್ಗೂ 0.25 ಕಳೀತಾರೆ. ಅದಕ್ಕೋಸ್ಕರ ಕೆಲವೊಂದು ಸಲ ನಿಮ್ಮ 0.25 ನಿಮ್ಮ ಭವಿಷ್ಯ ನಿಂತ್ಕೊಳ್ಳುತ್ತೆ. ಸೊ ಗೊತ್ತಿರುವಂಥ ಕ್ವಶನನ್ನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿ ಬರಬಾರ್ದು. ಇನ್ನೂ ಟೈಮ್ ಇದೆ ನಿಮಗೆ ಓದೋದಕ್ಕೆ, ಇನ್ನೂ 4-5 ದಿನಗಳ ಟೈಮ್ ಉಳ್ಕೊಂಡಿದೆ. ನಾನು ಮಾಡಿರುವಂಥ ಕೆಲವೊಂದು MCQ ನೋಡ್ಕೊಂಡೋಗಿ, ಇದರಿಂದ ನಿಮಗೆ ಖಂಡಿತ ಎಲಿಮಿನೇಟ್ ಮಾಡೋಕ್ಕಾದ್ರೂ ಹೆಲ್ಪ್ ಆಗೇ ಆಗುತ್ತೆ. ಸೊ ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು. ಹಾಗೆ ಎಕ್ಸಾಮನ್ನು ಯಾರು ಬರೆಯೋಕ್ಕೆ ಹೋಗ್ತಿದ್ದೀರಾ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನಿಮ್ಗೆಲ್ರಿಗೂ ಸಕ್ಸಸ್ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಎಲ್ರಿಗೂ ಆಲ್ ದಿ ಬೆಸ್ಟ್.